ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಪುನರುಜ್ಜೀವನದ ಕೊಡುಗೆಗಳಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಕೊಡುಗೆಗಳನ್ನ ಚರ್ಚೆ ಮಾಡಿದ ನಂತರ ಅದರ ಮುಂದುವರಿದ ಭಾಗವಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಕೊಡುಗೆಗಳನ್ನ ಚರ್ಚೆ ಮಾಡ್ತೀವಿ. ಹೀಗಾಗಿ ಈ ಪುನರುಜ್ಜೀವನ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ವಿಜ್ಞಾನವನ್ನ ತೆಗೆದುಕೊಂಡಾಗ ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಪುನರುಜ್ಜೀವನದ ಶಿಶು ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಪುನರುಜ್ಜೀವನದ ಶಿಶು ಅಂತ ಕರೀತಾರೆ. ಯಾಕೆ ಕರೀತಾರಪ್ಪ ಅಂದ್ರೆ ಈ ಪುನರುಜ್ಜೀವನದ ಸ್ಫೂರ್ತಿಯಿಂದಾಗಿ ಆಧುನಿಕ ಯುಗದ ಅವಧಿಯಲ್ಲಿ ಈ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಗತಿ ಮತ್ತು ಬೆಳವಣಿಗೆಗಳು ಕಂಡು ಬರ್ತಾವ. ಹೀಗಾಗಿ ಆ ಪ್ರಗತಿ ಮತ್ತು ಬೆಳವಣಿಗೆಗಳು ಕಂಡು ಬರೋದು ಅಷ್ಟೇ ಅಲ್ಲದೆ ಬೌದ್ಧಿಕ ಕ್ಷೇತ್ರದ ಮೇಲೆ ಚರ್ಚ್ ಹೇರಿರ್ತಕ್ಕಂಥ ಒಂದು ಉಕ್ಕಿನ ಪರದೆ ಕಳಚಿ ಎಲ್ಲ ಮಾನವರ ಒಂದು ಸರ್ವತೋಮುಖ ಬೆಳವಣಿಗೆಯಾಗುವಲ್ಲಿ ಈ ವಿಜ್ಞಾನ ಕ್ಷೇತ್ರದ ಪಾತ್ರ ಏನಕ್ಕಪ್ಪ ಅಂದ್ರ ಅತ್ಯಂತ ಪ್ರಮುಖವಾಗಿ ಕಂಡುಬರುತ್ತೆ. ಹೀಗಾಗಿ ಈ ಪುನರುಜ್ಜೀವನ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ವಿಜ್ಞಾನ ಅಂತ ಬಂದಾಗ ಈ ವಿಜ್ಞಾನದಲ್ಲಿ ಕಂಡುಬರ್ತಕ್ಕಂಥ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಗಣಿತ, ಖಗೋಳ, ವೈದ್ಯಶಾಸ್ತ್ರ ಮತ್ತು ತಂತ್ರಜ್ಞಾನ, ಹೀಗೆ ಈ ರೀತಿಯ ಕ್ಷೇತ್ರಗಳಿಗೆ ಸಂಬಂಧಿಸಿರ್ತಕ್ಕಂಥ ಹಲವಾರು ಅನ್ವೇಷಣೆಗಳು ಮತ್ತು ಹೊಸ ಹೊಸ ಬೆಳವಣಿಗೆಗಳು ಕಂಡು ಬರ್ತವೆ. ಹೀಗಾಗಿ ಇವುಗಳ ಬಗ್ಗೆನ ಒಂದು ಮಾಹಿತಿಯನ್ನ ತಿಳಿದುಕೊಳ್ಳೋ ಸಲುವಾಗಿ ಸದ್ಯ ನಾವೇನ್ ಮಾಡೋಣಪ್ಪ ಅಂದ್ರೆ ಈ ಪುನರುಜ್ಜೀವನದ ಕೊಡುಗೆಗಳಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಿಳ್ಕೋಣ. ಹಾಗಾದ್ರೆ ಈ ಪುನರುಜ್ಜೀವನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ವಿಜ್ಞಾನವನ್ನ ನೋಡುವಾಗ ಇಲ್ಲಿ ಆರಂಭದಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಅನ್ವೇಷಣೆಗಳ ಬಗ್ಗೆ ತಿಳ್ಕೋಣ. ಹಾಗಾದ್ರೆ ಇಲ್ಲಿ ಕಂಡು ಬರ್ತಕ್ಕಂಥ ಮೊದಲ ಒಬ್ಬ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಫ್ರಾನ್ಸಿಸ್ ಬೇಕನ್. ಈತ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಾಯೋಗಿಕ ವಿಜ್ಞಾನವನ್ನ ಜನಪ್ರಿಯಗೊಳಿಸ್ತಾನೆ. ಯಾರ್ರಿ? ಫ್ರಾನ್ಸಿಸ್ ಬೇಕನ್. ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪ್ರಾಯೋಗಿಕ ವಿಜ್ಞಾನವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಜನಪ್ರಿಯಗೊಳಿಸ್ತಾನೆ ಅಂತ ಹೇಳ್ಬೋದು. ಇವನ ನಂತರ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ರೋಜರ್ ಬೇಕನ್. ವಿಜ್ಞಾನದ ಪಿತಾಮಹ ಅಂತ ಕರೆಸಿಕೊಳ್ತಕ್ಕಂಥ ಈ ರೋಜರ್ ಬೇಕನ್ ಈತ ಈ ಅವಧಿಯಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ದತ್ತ ಅವಲೋಕನ ಪದ್ಧತಿಯನ್ನ ಸ್ಪಷ್ಟಪಡಿಸ್ತಾನೋ. ಅಷ್ಟೇ ಅಲ್ಲದೆ ಸಿಡಿಮದ್ದಿನ ಬಳಕೆಯ ಕುರಿತು ಹೇಳ್ತಾನು. ಜೊತೆಗೆ ಭೂತಗನ್ನಡಿಯನ್ನ ಸಂಶೋಧನೆ ಮಾಡ್ತಾನೆ. ಯಾರ್ರಿ? ಈ ರೋಜರ್ ಬೇಕನ್ ಅಂತಕ್ಕಂಥ ವ್ಯಕ್ತಿ. ಇವನ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಗಿಲ್ಬರ್ಟ್. ಈತ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ಹಲವಾರು ಪ್ರಯೋಗಗಳನ್ನ ನಡೆಸ್ತಾನೆ. ಯಾರ್ರಿ? ಈ ಗಿಲ್ಬರ್ಟ್ ಅಂತಕ್ಕಂಥ ವ್ಯಕ್ತಿ. ಇವನ ನಂತರ ಕಂಡು ಬರೋ ಯಾರಪ್ಪ ಅಂದ್ರೆ ಸರ್ ಐಸಾಕ್ ನ್ಯೂಟನ್. ಈ ಪುನರುಜ್ಜೀವನ ಕಾಲಾವಧಿಯ ವಿಜ್ಞಾನ ಕ್ಷೇತ್ರದ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂದ್ರೆ ಇಂಗ್ಲೆಂಡಿನ ಶ್ರೇಷ್ಠ ವಿಜ್ಞಾನಿಯಾದಂತ ಸರ್ ಐಸಾಕ್ ನ್ಯೂಟನ್. ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಗುರುತ್ವಾಕರ್ಷಣ ಬಲವನ್ನ ಕಂಡುಹಿಡಿತಾನೆ. ಹೀಗಾಗಿ ಆ ಗುರುತ್ವಾಕರ್ಷಣ ಬಲವನ್ನ ಕಂಡುಹಿಡಿದ ಸಂದರ್ಭದಲ್ಲಿ ಚಲನೆಗೆ ಸಂಬಂಧಿಸಿರ್ತಕ್ಕಂಥ 3 ನಿಯಮಗಳನ್ನ ಸ್ಪಷ್ಟಪಡಿಸ್ತಾನೆ. ಯಾರ್ರಿ? ಸರ್ ಐಸಾಕ್ ನ್ಯೂಟನ್. ಹೀಗಾಗಿ ಗುರುತ್ವಾಕರ್ಷಣೆಗೆ ಸಂಬಂಧಿಸಿದಂತೆ ಈ ನ್ಯೂಟನ್ ಅನ್ನು ಏನ್ ಮಾಡ್ತಾನಪ್ಪ ಅಂದ್ರೆ 3 ನಿಯಮಗಳನ್ನ ಸಿದ್ಧಪಡಿಸ್ತಾನೆ. ಆ 3 ನಿಯಮಗಳಲ್ಲಿ ಮೊದಲನೇ ನಿಯಮ ಯಾವುದಕ್ಕೆ ಸಂಬಂಧಪಡತ್ರಿ? ಜಡತ್ವಕ್ಕೆ ಸಂಬಂಧಿಸಿರ್ತಕ್ಕಂಥ ನಿಯಮ. ಎರಡನೇ ಒಂದು ನಿಯಮ ಯಾವಪ್ಪ ಅಂದ್ರೆ ವೇಗೋತ್ಕರ್ಷಕ್ಕೆ ಸಂಬಂಧಿಸಿರ್ತಕ್ಕಂಥ ನಿಯಮ. ಮೂರನೇ ಒಂದು ನಿಯಮ ಯಾವಪ್ಪ ಅಂತಂದ್ರೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ. ಹೀಗೆ ಈ ನ್ಯೂಟನ್ನ 3 ನಿಯಮಗಳನ್ನ ಹಾಕಪ್ಪ ಅಂತಂದ್ರೆ ಖಗೋಳ ಶಾಸ್ತ್ರ ಮತ್ತು ಗಣಿತ ಶಾಸ್ತ್ರಕ್ಕೆ ಏನ್ ಮಾಡ್ತಾವಪ್ಪ ಅಂದ್ರೆ ಬಹಳಷ್ಟು ಸಹಾಯವನ್ನು ಮಾಡ್ತಾವ ಅಂತ ಹೇಳ್ಬೋದು. ಅವ್ರಿ ಈ ನ್ಯೂಟನ್ನ 3 ನಿಯಮಗಳು. ಅಷ್ಟೇ ಅಲ್ಲದೆ ಇದೇ ನ್ಯೂಟನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಗಾಳಿ ಯಂತ್ರವನ್ನ ಸಂಶೋಧನೆ ಮಾಡ್ತಾನೋ. ಅಷ್ಟೇ ಅಲ್ಲದೆ ಕಾಮನ ಬಿಲ್ಲಿನ 7 ಬಣ್ಣಗಳನ್ನು ಸಹ ಈತನೇ ಅನ್ವೇಷಣೆ ಮಾಡ್ತಾನೆ. ಯಾರ್ರಿ? ನ್ಯೂಟನ್. ಈತ ಕೇವಲ ಗುರುತ್ವಾಕರ್ಷಣ ಬಲದ ನಿಯಮಗಳನ್ನ ಮಾತ್ರ ಸಂಶೋಧನೆ ಮಾಡದೆ ಗಾಳಿ ಯಂತ್ರ ಆಗಿರ್ಬೋದು, ಕಾಮನ ಬಿಲ್ಲಿನ ಒಂದು 7 ಬಣ್ಣಗಳ ಬಗ್ಗೆಯೂ ಸಹ ಅನ್ವೇಷಣೆ ಮಾಡ್ತಾನೆ. ಹೀಗೆ ಇವುಗಳನ್ನ ಅನ್ವೇಷಣೆ ಮಾಡುವುದು ಅಷ್ಟೇ ಅಲ್ಲದೆ ಈತನು ಕೂಡ ಹಲವಾರು ಕೃತಿಗಳನ್ನ ರಚನೆ ಮಾಡ್ತಾನೆ. ಹೀಗಾಗಿ ಆ ನ್ಯೂಟನ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ಕೃತಿಗಳು ಯಾವಪ್ಪ ಅಂತಂದ್ರೆ ಪ್ರಿನ್ಸಿಪಿ ಮ್ಯಾಥಮೆಟಿಕ್, ನಂತರ ಯೂನಿವರ್ಸಾಲಿಸ್, ದಿ ಹೀಗೆ ಈ ರೀತಿಯ ಪ್ರಮುಖ ಕೃತಿಗಳನ್ನು ಕೂಡ ಯಾರು ರಚನೆ ಮಾಡ್ತಾರಪ್ಪ ಅಂದ್ರೆ ಈ ನ್ಯೂಟನ್ ರಚನೆ ಮಾಡ್ತಾನು. ಇನ್ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಆಲ್ಕೋಹಾಲ್ ತಯಾರಿಕೆ ಬಗ್ಗೆ ಹೇಳ್ತಾನು. ಅಷ್ಟೇ ಅಲ್ಲದೆ ಕಾರ್ಬನ್ ಡೈಆಕ್ಸೈಡ್ ಬಗ್ಗೆಯೂ ಸಹ ಏನ್ ಮಾಡ್ತಾನಪ್ಪ ಅಂದ್ರೆ ಸಂಶೋಧನೆ ಕೈಗೊಳ್ತಾನು. ಇವನ ನಂತರ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಕ್ರಿಶ್ಚಿಯನ್ ಹ್ಯೂಸಿಂಗ್.
ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ಬೆಳಕಿನ ಸಂಶೋಧನೆ ಬಗ್ಗೆ ತಿಳಿಸ್ಕೊಡ್ತಾನೆ. ಯಾರ್ರಿ? ಕ್ರಿಶ್ಚಿಯನ್ ಹ್ಯೂಸಿನ್ ಅಂತಕ್ಕಂಥ ವ್ಯಕ್ತಿ. ಅಷ್ಟೇ ಅಲ್ಲದೆ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಅಗ್ರಿಕೋ ಅಂತಕ್ಕಂಥ ಮತ್ತೊಬ್ಬ ವಿಜ್ಞಾನಿ, ಜರ್ಮನಿಯ ಅಗ್ರಿಕೋ. ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ಖನಿಜಗಳ ಸಂಶೋಧನೆ ಮತ್ತು ಉಕ್ಕು ತಯಾರಿಕಾ ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾನು. ಇನ್ನು ಅಗ್ರಿಕೋ ನಂತರ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರ ಇಟಲಿಯ ಪೋರ್ತಾ. ಈತ ಏನ್ ಮಾಡ್ತಾನಪ್ಪ ಅಂದ್ರ ಮೈಕ್ರೋಸ್ಕೋಪ್ ಬಗ್ಗೆ ತಿಳಿಸ್ಕೊಡ್ತಾನೆ. ಯಾರ್ರಿ? ಇಟಲಿಯ ಪೋರ್ತಾ. ಹೀಗೆ ಇವರೆಲ್ಲರೂ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಹೊಸ ಹೊಸ ಅನ್ವೇಷಣೆ ಕೈಗೊಂಡ್ರೆ, ಇನ್ನು ಗಣಿತಕ್ಕೆ ಸಂಬಂಧಿಸಿದಂತೆ ಹಲವಾರು ವ್ಯಕ್ತಿಗಳು ಮಾಡ್ತಾರಪ್ಪ ಅಂದ್ರೆ ಹೊಸ ಹೊಸ ಅನ್ವೇಷಣೆಗಳು ಮಾಡ್ತಾರೆ. ಉದಾಹರಣೆಗೆ ಡೆಕಾರ್ಟ್ ಅಂತಕ್ಕಂಥ ವ್ಯಕ್ತಿ. ಈತ ಏನ್ ಮಾಡ್ತಾನಪ್ಪ ಅಂದ್ರ ಆಧುನಿಕ ಜಾಮಿತಿ ಮತ್ತು ಅನಾಲಿಟಿಕಲ್ ಜಾಮಿತಿಗಳ ಬಗೆಗಿನ ಉಪಯೋಗದ ಬಗ್ಗೆ ತಿಳಿಸ್ಕೊಡ್ತಾನೆ. ಯಾರ್ರಿ? ಡೆಕಾರ್ಟ್ ಅಂತಕ್ಕಂಥ ವ್ಯಕ್ತಿ. ಮತ್ತೊಬ್ಬ ಗಣಿತ ಶಾಸ್ತ್ರಜ್ಞ ಯಾರಪ್ಪ ಅಂತಂದ್ರೆ ಸ್ಟೆವಿನ್. ಈತ ಏನ್ ಮಾಡ್ತಾನಪ್ಪ ಅಂದ್ರ ದಶಮಾಂಶ ಪದ್ಧತಿ ಹಾಗೂ ತೂಕ ಮತ್ತು ಅಳತೆಗೆ ಬಗ್ಗೆ ಸಂಶೋಧನೆ ಮಾಡ್ತಾನೆ. ಯಾರ್ರಿ? ಸ್ಟೆವಿನ್ ಅಂತಕ್ಕಂಥ ವ್ಯಕ್ತಿ. ನೆಕ್ಸ್ಟ್ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರ ಜರ್ಮನಿಯ ಗುಯಿರ್ಕೆ. ಜರ್ಮನಿಯ ಗುಯಿರ್ಕೆ. ಈತ ಏನ್ ಮಾಡ್ತಾನಪ್ಪ ಅಂದ್ರ ಸೊನ್ನೆ ಉಪಯೋಗದ ಬಗ್ಗೆ ತಿಳಿಸ್ಕೊಡ್ತಾನೆ. ಜರ್ಮನಿಯ ಗುಯಿರ್ಕೆ. ಅಷ್ಟೇ ಅಲ್ಲದೆ ಮತ್ತೊಬ್ಬ ಪ್ರಮುಖ ಗಣಿತ ವ್ಯಕ್ತಿ ಈತ ಏನ್ ಮಾಡ್ತಾನಪ್ಪ ಅಂದ್ರ ಕ್ಯೂಬೆಕ್ ಇಕ್ವೇಶನ್ಸ್ ಬಗ್ಗೆ ತಿಳಿಸ್ಕೊಡ್ತಾನೆ. ಯಾರ್ರಿ? ಈ ಕಾರಣ. ಹೀಗೆ ಈ ರೀತಿಯಾಗಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತ ಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು ಮತ್ತು ಅವರಿಂದ ಈ ಪ್ರಮುಖ ಸಂಶೋಧನೆಗಳಾಕವು. ಇನ್ನು ಇವುಗಳನ್ನ ನೋಡಿದ ನಂತರ ಇದೇ ವಿಜ್ಞಾನ ಕ್ಷೇತ್ರದಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಕ್ಷೇತ್ರ ಯಾವಪ್ಪ ಅಂದ್ರೆ ವೈದ್ಯಶಾಸ್ತ್ರ. ಈ ವಿಜ್ಞಾನ ಕ್ಷೇತ್ರದಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ವೈದ್ಯಶಾಸ್ತ್ರ ಅಂತ ಹೇಗೊಂಡಾಗ ವೈದ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೂಡ ಏನಕ್ಕಪ್ಪ ಅಂದ್ರೆ ಅನೇಕ ಅನ್ವೇಷಣೆಗಳಾಕವು. ಉದಾಹರಣೆಗೆ ಇಲ್ಲಿ ಕಂಡು ಬರ್ತಕ್ಕಂಥ ಮೊದಲ ಅನ್ವೇಷಣೆ ಯಾರಿಂದ ಆಗತ್ತಪ್ಪ ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡಿನ ಸರ್ ಜಾಕ್ಯೂಟ್ ನ್ಯೂಫರ್. ಸರ್ ಜಾಕ್ಯೂಟ್ ನ್ಯೂಫರ್. ಈತ ಏನ್ ಮಾಡ್ತಾನಪ್ಪ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೊಬ್ಬರಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಯಶಸ್ವಿ ಸಿಜೇರಿಯನ್ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾನೆ. ಯಾರ್ರಿ? ಸರ್ ಜಾಕ್ಯೂಟ್ ನ್ಯೂಫರ್, ಸ್ವಿಟ್ಜರ್ಲ್ಯಾಂಡಿನ ವಿಜ್ಞಾನಿ. ಹೀಗಾಗಿ ಈತ ಏನ್ ಮಾಡ್ತಾನಪ್ಪ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೊಬ್ಬಳಿಗೆ ಆಪರೇಷನ್ ಅನ್ನ ಮಾಡ್ತಾನೆ, ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾನೆ. ಹೀಗಾಗಿ ಇವನಿಂದ ಸಿಜೇರಿಯನ್ ಶಸ್ತ್ರಚಿಕಿತ್ಸೆಯ ಆರಂಭ ಆಯ್ತು ಅಂತ ಹೇಳ್ಬೋದು. ಇನ್ನಂತರ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ವಿಲಿಯಂ ಹಾರ್ವೆ. ಈತ ರಕ್ತ ಪರಿಚಲನೆಯ ಬಗ್ಗೆ ತಿಳಿಸ್ಕೊಡ್ತಾನೆ. ಯಾರ್ರಿ? ವಿಲಿಯಂ ಹಾರ್ವೆ. ಅಷ್ಟೇ ಅಲ್ಲದೆ ಶರೀರ ರಚನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಕಾರ್ಯವನ್ನು ಕೈಗೊಳ್ತಾನೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇವನನ್ನ ದೇಹ ರಚನಾಶಾಸ್ತ್ರದ ಪಿತಾಮಹ ಅಂತ ಕರಿತು. ಅಷ್ಟೇ ಅಲ್ಲದೆ ಇವನಿಂದ ರಚನೆಗೊಂಡಂತ ಒಂದು ಮುಖ್ಯ ಕೃತಿ ಯಾವಪ್ಪ ಅಂತಂದ್ರೆ ದಿ ಮೋಟಾರ್ ಕಾರ್ಡಿಸ್. ದಿ ಮೋಟಾರ್ ಕಾರ್ಡಿಸ್ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಇನ್ನಷ್ಟು ಮೂರನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಪಾರೆ. ಫ್ರಾನ್ಸ್ ದೇಶದ ವ್ಯಕ್ತಿ ಆದಂತ ಈ ಪಾರೆ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಗಾಯಗಳಾದಂತಹ ಸಂದರ್ಭದಲ್ಲಿ ಗಾಯಗಳನ್ನ ಮುಚ್ಚುವಂತಹ ಡ್ರೆಸ್ಸಿಂಗ್ ಪದ್ಧತಿಯನ್ನ ಕಂಡಿಡ್ತಾನೆ. ಯಾರ್ರಿ? ಈ ಫ್ರಾನ್ಸಿನ ಪಾರೆ. ಈತ ಗಾಯಗಳಾದಂತಹ ಸಂದರ್ಭದಲ್ಲಿ ಅವುಗಳನ್ನ ಮುಚ್ಚುವ ಸಲುವಾಗಿ ಡ್ರೆಸ್ಸಿಂಗ್ ಮಾಡುವ ವಿಧಾನವನ್ನ ಕಂಡಿಡ್ತಾನೆ. ಇನ್ನೆಸ್ಟ್ ನಾಲ್ಕನೇದ ಯಾರಪ್ಪ ಅಂತಂದ್ರೆ ಪಾರ್ಸೆಲ್ಸಸ್. ಪಾರ್ಸೆಲ್ಸಸ್. ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ ರಾಸಾಯನಿಕ ಔಷಧಿಗಳನ್ನ ಬಳಕೆ ಮಾಡುವ ಬಗ್ಗೆ ತಿಳಿಸ್ಕೊಡ್ತಾನೆ. ಯಾರ್ರಿ? ಪಾರ್ಸೆಲ್ಸಸ್. ಇವ ನಂತರ ಕಂಡು ಬರುವ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಆಲಿಯಸ್. ಈ ವೆಸಾಲಿಯಸ್ ಏನ್ ಮಾಡ್ತಾನಪ್ಪ ಅಂದ್ರ ಅಂಗಾಂಗ ರಚನೆಗಳ ಕುರಿತಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಹಲವಾರು ಕೃತಿಗಳನ್ನ ಬರಿತಾನು. ಅಷ್ಟೇ ಅಲ್ಲದೆ ಈ ಹಿಂದೆ ರಚನೆಗೊಂಡಂತ ಗೆಲೆನ್ ಮತ್ತು ಹಿಪೋಕ್ರೆಟಿಸರ ಕೃತಿಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಮತ್ತೊಮ್ಮೆ ಪರಿಷ್ಕೃತಗೊಳಿಸ್ತಾನೆ. ಯಾರ್ರಿ? ಈ ವೆಸಾಲಿಯಸ್. ಈ ವೆಸಾಲಿಯಸ್ ನಂತರ ಕಂಡು ಬರೋ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಟನ್ ವಾನ್ ಲೀನು. ಈತ ಏನ್ ಮಾಡ್ತಾನಪ್ಪ ಅಂದ್ರ ಬ್ಯಾಕ್ಟೀರಿಯಾಗಳನ್ನ ಸಂಶೋಧನೆ ಮಾಡ್ತಾನೆ. ಯಾರ್ರಿ? ಅಂಟನ್ ವಾನ್ ಲೀನು. ಇವನ ನಂತರ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂದ್ರ ವಿಕ್ಟೋರಿಯಾ. ಈತ ಏನ್ ಮಾಡ್ತಾನಪ್ಪ ಅಂದ್ರ ನಾಡಿ ಮಿಡಿತದ ಉಪಕರಣವನ್ನ ಕಂಡಿತಾನೆ. ಯಾರ್ರಿ? ಸ್ಯಾಂಟೋರಿಯಾ. ಇನ್ನು ಕೊನೆಯದಾಗಿ ಕಂಡು ಬರೋರು ಯಾರಪ್ಪ ಅಂತಂದ್ರ ಟರ್ನರ್ ಮತ್ತು ಗೇಸ್ನರ್.
ವನಸ್ಪತಿ ಔಷಧಗಳ ಬಗ್ಗೆ ಮತ್ತು ಸಸ್ಯ ಔಷಧಗಳ ಬಗ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ಕೃತಿಯನ್ನು ಬರೀತಾರೆ. ಹೀಗೆ ಈ ವೈದ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಈ ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮದೇ ಆದಂತಹ ಒಂದು ಪ್ರಮುಖ ಕೊಡುಗೆ ನೀಡ್ತಾರೆ. ಇವು ವೈದ್ಯ ಶಾಸ್ತ್ರದ ನಂತರ ಕಂಡು ಬರೋದು ಮತ್ತೊಂದು ಕ್ಷೇತ್ರ ಯಾವಪ್ಪ ಅಂದ್ರೆ ಖಗೋಳಶಾಸ್ತ್ರ. ಈ ಪುನರುಜ್ಜೀವನ ಕಾಲಾವಧಿಯಲ್ಲಿ ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹಲವಾರು ಬೆಳವಣಿಗೆಗಳು ಕಂಡು ಬರ್ತಾವೆ. ಉದಾಹರಣೆಗೆ ಈ ಮುಂಚೆ ಏನಪ್ಪಾ ಅಂತಂದ್ರೆ ಭೂಕೇಂದ್ರಿತ ಸಿದ್ಧಾಂತವನ್ನು ನಂಬಿದ್ರು ಎಲ್ಲರೂ. ಯಾರೀ ಯುರೋಪಿನ ಜನತೆ ಆಗಲಿ ಅಥವಾ ವಿಶ್ವವೇ ಆಗಲಿ ಚರ್ಚಿನ ಅಧಿಕಾರದಿಂದಾಗಿ ಕ್ಲಾಡಿಯಸ್ ಟಾಲಮಿ ಮಂಡಿಸಿರ್ತಕ್ಕಂಥ ಭೂಕೇಂದ್ರಿತ ಸಿದ್ಧಾಂತವನ್ನು ಮಂಡಿದ್ರು. ಅಂದ್ರೆ ಏನ್ರಿ, ಇಡೀ ವಿಶ್ವದ ಕೇಂದ್ರ ಬಿಂದು ಭೂಮಿ, ಭೂಮಿಯ ಸುತ್ತಲೂ ಸೂರ್ಯ ಮತ್ತು ಇತರ ಗ್ರಹಗಳು ಸುತ್ತುತ್ತವೆ ಹಾಗೂ ಭೂಮಿ ಚಪ್ಪಟೆಯಾಗಿದೆ ಅಂತ ನಂಬಿದ್ರಿ. ಯಾವ ಸಿದ್ಧಾಂತದ ಆಧಾರದ ಮೇಲೆ ರೀ? ಭೂಕೇಂದ್ರಿತ ಸಿದ್ಧಾಂತದ ಆಧಾರದ ಮೇಲೆ, ಜಿಯೋಸೆಂಟ್ರಿಕ್ ಥಿಯರಿ ಅಂತ ಕರೀತಾರೆ. ಹೀಗಾಗಿ ಈ ಭೂ ಕೇಂದ್ರಿತ ಸಿದ್ಧಾಂತ ಈ ಪುನರುಜ್ಜೀವನ ಕಾಲಾವಧಿಯ ಹೊತ್ತಿಗೆ ಏನಾಗತ್ತಪ್ಪ ಅಂದ್ರೆ ಸಂಪೂರ್ಣವಾಗಿ ಒಂದ್ ರೀತಿ ಮರೆಮಾಚದೆ ಹೋಗೋದು. ಕಾರಣ ಏನಪ್ಪಾ ಅಂದ್ರೆ ಆ ಹೊತ್ತಿಗೆ ಹೊಸ ಸಂಶೋಧನೆಗಳು ಏರ್ಪಟ್ಟ ಕಾರಣಕ್ಕಾಗಿ. ಅಲ್ಲದೆ ನಿಕೋಲಸ್ ಕೋಪರ್ನಿಕಸ್ ಅಂತಕ್ಕಂಥ ವ್ಯಕ್ತಿ, ಯಾರೀ ನಿಕೋಲಸ್ ಕೋಪರ್ನಿಕಸ್ ಅಂತಕ್ಕಂಥ ವ್ಯಕ್ತಿ ಈ ಭೂ ಕೇಂದ್ರಿತ ಸಿದ್ಧಾಂತವನ್ನ ಅಲ್ಲಗೈದು ಸೌರ ಕೇಂದ್ರಿತ ಸಿದ್ಧಾಂತವನ್ನ ಮಂಡಿಸ್ತಾನೆ. ಯಾವ್ದನ್ರಿ? ಸೌರ ಕೇಂದ್ರಿತ ಸಿದ್ಧಾಂತವನ್ನ ಹೆಲಿಯೋಸೆಂಟ್ರಿಕ್ ಥಿಯರಿ ಅಂತ ಕರೀತಾರೆ. ಜಿಯೋಸೆಂಟ್ರಿಕ್ ಥಿಯರಿ ಅಂದ್ರೆ ಭೂ ಕೇಂದ್ರಿತ ಸಿದ್ಧಾಂತ, ಹೆಲಿಯೋಸೆಂಟ್ರಿಕ್ ಥಿಯರಿ ಅಂದ್ರೆ ಸೌರ ಕೇಂದ್ರಿತ ಸಿದ್ಧಾಂತ. ಯಾರು ಮಂಡಿಸ್ತಾರ್ರಿ? ನಿಕೋಲಸ್ ಕೋಪರ್ನಿಕಸ್. ಹೀಗಾಗಿ ನಿಕೋಲಸ್ ಕೋಪರ್ನಿಕಸ್ ಮಂಡಿಸಿರ್ತಕ್ಕಂಥ ಈ ಸೌರ ಕೇಂದ್ರಿತ ಸಿದ್ಧಾಂತ ಏನ್ ತಿಳಿಸ್ಕೊಡಪ್ಪ ಅಂದ್ರೆ ಇಡೀ ವಿಶ್ವದ ಕೇಂದ್ರ ಬಿಂದು ಏನಲ್ಲ ಭೂಮಿಯಲ್ಲ, ಇಡೀ ವಿಶ್ವದ ಕೇಂದ್ರ ಬಿಂದು ಸೂರ್ಯ, ಸೂರ್ಯನ ಸುತ್ತಲೂ ಭೂಮಿ, ಚಂದ್ರ ಮತ್ತು ಇತರ ಗ್ರಹಗಳು ಸುತ್ತುತ್ತವೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸ್ಪಷ್ಟಪಡಿಸ್ತಾನೆ. ಯಾರೀ? ಈ ನಿಕೋಲಸ್ ಕೋಪರ್ನಿಕಸ್. ಹೀಗಾಗಿ ನಿಕೋಲಸ್ ಕೋಪರ್ನಿಕಸ್ ನಿಂದಾಗಿ ಭೂ ಕೇಂದ್ರಿತ ಸಿದ್ಧಾಂತ ಅಲ್ಲಗಳೆದು ಹೋಗತಿ. ಮತ್ತೊಂದು ಕಡೆ ಅವನಿಂದ ಪ್ರತಿಪಾದನೆಗೊಂಡಂತ ಸೌರ ಕೇಂದ್ರಿತ ಸಿದ್ಧಾಂತವನ್ನ ಇಡೀ ಯುರೋಪಿನ ಜನರು ನಂಬಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಇವತ್ತಿಯೂ ಕೂಡ ಇಡೀ ವಿಶ್ವದ ಕೇಂದ್ರ ಬಿಂದು ಸೂರ್ಯ, ಸೂರ್ಯನ ಸುತ್ತಲೂ ಭೂಮಿ, ಚಂದ್ರ ಮತ್ತು ಇತರ ಗ್ರಹಗಳು ಸುತ್ತುತ್ತವೆ ಅಂತ ಹೇಳ್ಬೋದು. ಹೀಗೆ ಈ ಪೋಲೆಂಡಿನ ಈ ನಿಕೋಲಸ್ ಕೋಪರ್ನಿಕಸ್ ಪ್ರತಿಪಾದಿಸಿರ್ತಕ್ಕಂಥ ಈ ಸೌರ ಕೇಂದ್ರಿತ ಸಿದ್ಧಾಂತವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಜಾನ್ ಕೆಪ್ಲರ್ ಅಂತಕ್ಕಂಥ ವ್ಯಕ್ತಿ ಮುಂದುವರ್ಸ್ಕೊಂಡು ಬರ್ತಾನೋ. ಆ ಮುಂದುವರ್ಸ್ಕೊಂಡು ಬಂದಂತ ಜಾನ್ ಕೆಪ್ಲರ್ ಏನ್ ಮಾಡ್ತಾನಪ್ಪ ಅಂದ್ರೆ ಕೆಲವೊಂದಿಷ್ಟು ಸುಧಾರಣೆಯನ್ನು ತೆಗೆದುಕೊಳ್ತಾನೆ. ಯಾವ ರೀತಿಪ್ಪ ಅಂದ್ರೆ ಗಣಿತ ಶಾಸ್ತ್ರದ ತಳಹದಿಯ ಮೇಲೆ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಸೌರ ಕೇಂದ್ರಿತ ಸಿದ್ಧಾಂತವನ್ನ ಪ್ರಸ್ತುತಪಡಿಸ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ನಿಕೋಲಸ್ ಕೋಪರ್ನಿಕಸ್ ಮಂಡಿಸಿರ್ತಕ್ಕಂಥ ಸೌರ ಕೇಂದ್ರಿತ ಸಿದ್ಧಾಂತವನ್ನೇ ಜಾನ್ ಕೆಪ್ಲರ್ನು ಸೈನ್ ಮಾಡ್ತಾನಪ್ಪ ಅಂದ್ರೆ ಅದನ್ನ ಅಲ್ಲಗಳೆಯೋದಿಲ್ಲ, ಅದನ್ನ ಮುಂದುವರಿಸಿಕೊಂಡು ಬಂದು ಅದರಲ್ಲಿ ಸ್ವಲ್ಪ ಏನ್ ಮಾಡ್ತಾನಪ್ಪ ಅಂದ್ರೆ ಗಣಿತ ಶಾಸ್ತ್ರದ ತಳಹದಿ ಮೇಲೆ ಆತ ಸುಧಾರಣೆಯನ್ನು ಮಾಡ್ತಾನೋ. ಅವನ ನಂತರ ಜಾನ್ ಕೆಪ್ಲರ್ ನಂತರ ಗೆಲಿಲಿಯೋನು ಕೂಡ ಏನ್ ಮಾಡ್ತಾನಪ್ಪ ಅಂದ್ರೆ ಇದೇ ಸೌರ ಕೇಂದ್ರಿತ ಸಿದ್ಧಾಂತವನ್ನ ಒಪ್ಪಿಕೊಳ್ತಾನೆ. ಹೀಗಾಗಿ ಆ ಗೆಲಿಲಿಯೋ ಸಹ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಸಿದ್ಧಾಂತವನ್ನು ಒಪ್ಪಿಕೊಂಡು ಅವನು ಕೂಡ ಆ ಸಂದರ್ಭದಲ್ಲಿ ಖಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದ ಹಲವಾರು ಅನ್ವೇಷಣೆಗಳನ್ನ ಮಾಡ್ತಾನೆ. ಉದಾಹರಣೆಗೆ ಗುರುಗ್ರಹ ಮತ್ತು ಶುಕ್ರ ಗ್ರಹಗಳನ್ನ ಕಂಡಿಡ್ತಾನು. ಅಷ್ಟೇ ಅಲ್ಲದೆ ಗುರುಗ್ರಹದ 4 ಉಪಗ್ರಹಗಳನ್ನ ಕಂಡಿಡಿತಾನು. ಅಷ್ಟೇ ಅಲ್ಲದೆ ಆಕಾಶ ಗಂಗೆ ಅಥವಾ ಮಿಲ್ಕಿ ವೇವ್ ಅನ್ನ ಯಾರು ಗುರುತಿಸ್ತಾರಪ್ಪ ಅಂದ್ರೆ ಈ ಗೆಲಿಲಿಯೋ ಗುರುತಿಸ್ತಾನೆ ಅಂತ ಹೇಳ್ಬೋದು. ಹೀಗೆ ಖಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಈ ಗ್ರಹಗಳನ್ನ ಮಾತ್ರ ಕಂಡುಹಿಡಿಯದೆ ಇದೇ ಗೆಲಿಲಿಯೋ ಏನ್ ಮಾಡ್ತಾನಪ್ಪ ಅಂದ್ರ ಹಲವಾರು ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡ್ತಾನೆ. ಉದಾಹರಣೆಗೆ ಉಷ್ಣ ಭಾರ ಮಾಪಕವನ್ನ ಕಂಡುಹಿಡಿತಾನು, ವಾಯುಭಾರ ಮಾಪಕವನ್ನ ಕಂಡುಹಿಡಿತಾನು, ಗಡಿಯಾರದ ಲೋಲಕ ನಿಯಮವನ್ನ ಕಂಡುಹಿಡಿತಾನು, ದೂರದರ್ಶಕವನ್ನ ಅನ್ವೇಷಣೆ ಮಾಡ್ತಾನು. ಅಷ್ಟೇ ಅಲ್ಲದೆ ಚಂದ್ರನ ಮೇಲ್ಮೈಯನ್ನ ಸಂಶೋಧನೆ ಮಾಡ್ತಾನೆ. ಹೀಗೆ ಇಷ್ಟೆಲ್ಲ ಒಂದು ಅನ್ವೇಷಣೆಗಳು ಯಾರಿಂದ ಹಾಕವಪ್ಪ ಅಂತಂದ್ರೆ ಈ ಗೆಲಿಲಿಯೋನಿಂದ ಹಾಕವ. ಅಷ್ಟೇ ಅಲ್ಲದೆ ಇದೇ ಗೆಲಿಲಿಯೋ ಏನ್ ಮಾಡ್ತಾನಪ್ಪ ಅಂದ್ರೆ ಹಲವಾರು ಕೃತಿಗಳನ್ನ ರಚನೆ ಮಾಡ್ತಾನೋ. ಆ ಎಲ್ಲ ಕೃತಿಗಳಲ್ಲಿ ಅತ್ಯಂತ ಪ್ರಮುಖವಾದಂತ ಕೃತಿ ಯಾವ್ದಪ್ಪ ಅಂತಂದ್ರೆ ಮೂವ್ಮೆಂಟ್ ಆಫ್ ಪ್ಲಾನೆಟ್ಸ್ ಅಂತಕ್ಕಂಥ ಒಂದು ಕೃತಿಯನ್ನ ರಚನೆ ಮಾಡ್ತಾನೆ. ಯಾರ್ರಿ? ಈ ಗೆಲಿಲಿಯೋ, ಮೂವ್ಮೆಂಟ್ ಆಫ್ ಪ್ಲಾನೆಟ್ಸ್. ಅಷ್ಟೇ ಅಲ್ಲದೆ ಮತ್ತೊಂದು ಪ್ರಮುಖ ಕೃತಿ ಯಾವ್ದಪ್ಪ ಅಂತಂದ್ರೆ ಜಗತ್ತಿನ 2 ವ್ಯವಸ್ಥೆಗಳ ಬಗ್ಗೆ ಸಂಭಾಷಣೆ. ಜಗತ್ತಿನ 2 ವ್ಯವಸ್ಥೆಗಳ ಬಗ್ಗೆ ಸಂಭಾಷಣೆ ಈತ ಜೈಲಿನಲ್ಲಿರುವಾಗ ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿ. ಯಾವ್ದ್ರಿ? ಜಗತ್ತಿನ 2 ವ್ಯವಸ್ಥೆಗಳ ಬಗ್ಗೆ ಸಂಭಾಷಣೆ. ಹೀಗೆ ಇದಿಷ್ಟು ಏನಪ್ಪಾ ಅಂದ್ರೆ ಗೆಲಿಲಿಯೋನಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಮುಖ್ಯ ಮಾಹಿತಿ. ಇನ್ ನೆಕ್ಸ್ಟ್ ಈ ಖಗೋಳ ಶಾಸ್ತ್ರದ ನಂತರ ಈ ಪುನರುಜ್ಜೀವನದ ಕೊಡುಗೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೊನೆಯದಾಗಿ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಮುದ್ರಣ ಯಂತ್ರದ ಶೋಧನೆ.
ಪುನರುಜ್ಜೀವನ ಚಳವಳಿ ಅತ್ಯಂತ ತ್ವರಿತಗತಿಯಲ್ಲಿ ನಡೀಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮುದ್ರಣ ಯಂತ್ರದ ಶೋಧನೆ. ಉದಾಹರಣೆಗೆ 1455ರಲ್ಲಿ ಜಾನ್ ಗುಟನ್ಬರ್ಗ್ ಅಂತಕ್ಕಂಥ ವ್ಯಕ್ತಿ ಜರ್ಮನಿಯಲ್ಲಿ ಈ ಮುದ್ರಣ ಯಂತ್ರವನ್ನ ಸಂಶೋಧನೆ ಮಾಡ್ತಾನೋ. 1477ರಲ್ಲಿ ಕಾಕ್ಸ್ಟನ್ ಅಂತಕ್ಕಂಥ ವ್ಯಕ್ತಿ ಇಂಗ್ಲೆಂಡಿನಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಮುದ್ರಣ ಯಂತ್ರವನ್ನ ಶೋಧನೆ ಮಾಡ್ತಾನೆ. ಒಟ್ಟಾರೆಯಾಗಿ ಜಾನ್ ಗುಟನ್ಬರ್ಗ್ ಮತ್ತು ಕಾಕ್ಸ್ಟನ್ನರಿಂದಾಗಿ ಈ ಮುದ್ರಣ ಯಂತ್ರದ ಶೋಧನಾ ಕಥೆ, ಮುದ್ರಣ ಯಂತ್ರದ ಶೋಧನೆಯಿಂದಾಗಿ ಹಲವಾರು ಹಸ್ತಪ್ರತಿಗಳಾಗಿರ್ಬೋದು, ವೃತ್ತಪತ್ರಿಕೆಗಳಾಗಿರ್ಬೋದು, ಕೃತಿಗಳಾಗಿರ್ಬೋದು, ಲೇಖನಗಳಾಗಿರ್ಬೋದು, ಇವೆಲ್ಲವೂ ಏನಪ್ಪಾ ಅಂದ್ರೆ ಅತಿ ಕಡಿಮೆ ಕಾಲಾವಧಿಯಲ್ಲಿ ಅತಿ ಹೆಚ್ಚು ಪ್ರತಿಗಳಲ್ಲಿ ಮುದ್ರಣಗೊಳ್ಳಲಿಕ್ಕೆ ಆರಂಭಿಸ್ತಾವ. ಉದಾಹರಣೆಗೆ ಎರಾಸ್ಮಸ್ನ ಪ್ರೈಸ್ ಅಂಡ್ ಪಾಲಿ ಅಂತಕ್ಕಂಥ ಕೃತಿ ಏನಕ್ಕಪ್ಪ ಅಂದ್ರೆ ಒಂದೇ ವರ್ಷದಲ್ಲಿ 24,000 ಪ್ರತಿಗಳಲ್ಲಿ ಏನಕ್ಕಪ್ಪ ಅಂತಂದ್ರೆ ಮರು ಮುದ್ರಣಗೊಳ್ತದೆ ಅಂತ ಹೇಳ್ಬೋದು. ಹೀಗೆ ಇವಿಷ್ಟು ಏನಪ್ಪಾ ಅಂತಂದ್ರ ಪುನರುಜ್ಜೀವನದ ಕೊಡುಗೆಗಳು ಅಂತಕ್ಕಂಥ ವಿಷಯದಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಪ್ರಮುಖ ಅನ್ವೇಷಕರು, ಅವರಿಂದ ಅನ್ವೇಷಣೆಗೊಂಡಂತ ಪ್ರಮುಖ ವಿಷಯಗಳು. ಹೀಗೆ ಇವುಗಳನ್ನು ನೋಡೋದ್ರೊಂದಿಗೆ ಪುನರುಜ್ಜೀವನದ ಕೊಡುಗೆಗಳು ಅಂತಕ್ಕಂಥ ವಿಷಯ ಮುಕ್ತಾಯವಾಗುತ್ತೆ. ಇನ್ನಂತರದಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಪುನರುಜ್ಜೀವನದ ಪರಿಣಾಮಗಳು. ಪುನರುಜ್ಜೀವನದ ಪರಿಣಾಮಗಳಲ್ಲಿ ಕಂಡುಬರ್ತಕ್ಕಂಥ ಮೊದಲ ಒಂದು ಪರಿಣಾಮ ಯಾವಪ್ಪ ಅಂತಂದ್ರೆ ಮಧ್ಯಯುಗದ ಅಂತ್ಯ, ಆಧುನಿಕ ಯುಗದ ಆರಂಭ. ಎರಡನೇ ಒಂದು ಪರಿಣಾಮ ಯಾವಪ್ಪ ಅಂತಂದ್ರೆ ಯುರೋಪಿನ ಜನರಲ್ಲುಂಟಾದ ಬೌದ್ಧಿಕ ಬೆಳವಣಿಗೆ. ಮೂರನೇ ಒಂದು ಮುಖ್ಯ ಪರಿಣಾಮ ಯಾವಪ್ಪ ಅಂದ್ರೆ ಮಾನವತಾವಾದದ ಉದಯ. ಮೂರನೇ ಒಂದು ಮುಖ್ಯ ಪರಿಣಾಮ ಮಾನವತಾವಾದದ ಉದಯ. ನಾಲ್ಕನೇ ಒಂದು ಮುಖ್ಯ ಪರಿಣಾಮ ದೇಶೀಯ ಭಾಷೆಗಳ ಪ್ರಗತಿ. ನಾಲ್ಕನೇ ಒಂದು ಮುಖ್ಯ ಪರಿಣಾಮ ದೇಶೀಯ ಭಾಷೆಗಳ ಪ್ರಗತಿ. ಐದನೇ ಒಂದು ಮುಖ್ಯ ಪರಿಣಾಮ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಗತಿ. ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಗತಿ. ಆರನೇ ಒಂದು ಮುಖ್ಯ ಪರಿಣಾಮ ವೈಜ್ಞಾನಿಕ ಸಂಶೋಧನೆಗಳಿಗೆ ಪ್ರೋತ್ಸಾಹ. ವೈಜ್ಞಾನಿಕ ಸಂಶೋಧನೆಗಳಿಗೆ ಪ್ರೋತ್ಸಾಹ. ಏಳನೇ ಒಂದು ಮುಖ್ಯ ಪರಿಣಾಮ ಶಾಸ್ತ್ರೀಯ ಕಲಿಕೆಗೆ ಅವಕಾಶ. ಶಾಸ್ತ್ರೀಯ ಕಲಿಕೆಗೆ ಅವಕಾಶ. ನೆಕ್ಸ್ಟ್ ಎಂಟನೇ ಒಂದು ಮುಖ್ಯ ಪರಿಣಾಮ ರಾಷ್ಟ್ರೀಯ ಪ್ರಜ್ಞೆಯ ಉದಯ. ರಾಷ್ಟ್ರೀಯ ಪ್ರಜ್ಞೆಯ ಉದಯ. ಒಂಬತ್ತನೇ ಒಂದು ಮುಖ್ಯ ಪರಿಣಾಮ ಭೌಗೋಳಿಕ ಅನ್ವೇಷಣೆ ಮತ್ತು ಮತ ಸುಧಾರಣೆಗೆ ಸ್ಫೂರ್ತಿ. ಭೌಗೋಳಿಕ ಅನ್ವೇಷಣೆ ಮತ್ತು ಮತ ಸುಧಾರಣೆಗೆ ಸ್ಫೂರ್ತಿ. ಹೀಗೆ ಈ ರೀತಿಯಾದಂತಹ ಒಂದು ಮುಖ್ಯ ಪರಿಣಾಮಗಳು ಏನಾಕಪ್ಪ ಅಂತಂದ್ರೆ ಈ ಪುನರುಜ್ಜೀವನದಿಂದ ಕಂಡುಬರ್ತಾವ ಅಂತ ಹೇಳ್ಬೋದು. ಹೀಗೆ ಇದಿಷ್ಟೇನಪ್ಪ ಅಂದ್ರೆ ಪುನರುಜ್ಜೀವನ ಅಂತಕ್ಕಂಥ ವಿಷಯದ ಬಗ್ಗೆ ಕಂಡುಬರ್ತಕ್ಕಂಥ ಒಂದು ಪ್ರಮುಖ ಮಾಹಿತಿಗಳು. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೌಗೋಳಿಕ ಅನ್ವೇಷಣೆಗಳು ಅಂತಕ್ಕಂಥ ಒಂದು ವಿಷಯವನ್ನು ಆರಂಭಿಸಿ ಅಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಅನ್ವೇಷಕರು ಹಾಗೂ ಅವರಿಂದ ಅನ್ವೇಷಣೆಗೊಂಡಂತ ಪ್ರಮುಖ ಸ್ಥಳಗಳ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ವಿವರ ಸಹಿತವಾದಂತಹ ಚರ್ಚೆಯನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿ ನಾನು ಕ್ಲಾಸ್ ಅನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.